ನೋಡಿ, ರವಿಕುಮಾರ್ ಅವರ ಮನುಸ್ಮೃತಿಯ ಮನಸ್ಥಿತಿ ಇದೆ. ಇದು ಬಿಜೆಪಿಯಲ್ಲಿ ಹೆಣ್ಮಕ್ಳು ಮುಂದೆ ಬರಬಾರ್ದು ಅಂತ ಅವ್ರದ್ದು ಆಲೋಚನೆ ಮುಂಚೆಯಿಂದನೂ ಇದೆ. ಇವರೆಲ್ಲರೂ ಕೂಡ RSS ಗರಡಿನಲ್ಲಿ ಬೆಳ್ಕೊಂಡು ಬಂದಿರೋದು. RSS ಅವ್ರು ಏನು ಮಾಡಿದ್ರು, ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿಯೇ ನಮ್ಮ ಸಂವಿಧಾನ ಇರಬೇಕು ಅಂತ. ಮನುಸ್ಮೃತಿನಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇದೆ ಏನ್ರಿ? ಮಧ್ಯಪ್ರದೇಶದಲ್ಲಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ನಿಮ್ಮ ಯಾರೋ ವಿಜಯ್ ಶಾ ಅಂದ್ಬಿಟ್ಟು ಒಬ್ಬ ಮಂತ್ರಿ ಭಯೋತ್ಪಾದಕರ ಸಹೋದರಿ ಅಂತ ಹೇಳ್ತಾರೆ, ಏನು ಆ್ಯಕ್ಷನ್ ಆಗಲ್ಲ. ದೇವಡ ಅಂದ್ಬಿಟ್ಟು, ಜಗದೀಶ್ ದೇವಡ ಅಂದ್ಬಿಟ್ಟು ಮಧ್ಯಪ್ರದೇಶ್ ಡೆಪ್ಟಿ ಚೀಫ್ ಮಿನಿಸ್ಟರು ಸೋಫಿಯಾ ಕುರೇಶಿ ಅವ್ರ ಬಗ್ಗೆ, ಸೈನಿಕರ ಬಗ್ಗೆ ಅವ್ರು ಅವಮಾನ ಮಾಡ್ತಾರೆ, ಅವರಿಗೂ ಕೂಡ ಮೇಲೆ ಏನೋ ಆ್ಯಕ್ಷನ್ ಆಗಲ್ಲ. ಇಲ್ಲಿ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ರವಿಕುಮಾರ್ ಅವರಿಗೆ, ಈ RSSನವರಿಗೆ ಮಹಿಳೆಯರು ಮುಂದೆ ಬರಬಾರ್ದು, ಅಡುಗೆ ಮನೆಯಲ್ಲೇ ಇರಬೇಕು. ಮಲ್ಟಿಪಲ್ ಆಗಿ ನೋಡಿ, ಏನು ಅವರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತೆ. ಸ್ವಲ್ಪನ ಕಾಮನ್ ಸೆನ್ಸ್ ಇದೆ ಏನ್ರಿ ರವಿಕುಮಾರ್ ನಿಮಗೆ? ಶಿ ಈಸ್ ಅನ್ ಆಫೀಸರ್ ಆಫ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, PAS ಅಲ್ಲ. ಮೊನ್ನೆ ತಾನೇ ರಾಷ್ಟ್ರಪತಿಗಳು ಅವರಿಗೆ ಅತ್ಯುತ್ತಮ ಅಧಿಕಾರಿ ಅಂದ್ಬಿಟ್ಟು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ಇನ್ನು ಪಾಕಿಸ್ತಾನಲ್ಲಿ ಸೇವೆ ಸಲ್ಲಿಸಿ ಕೊಟ್ಟಿರೋದ? ಇದು ಅವ್ರ ಮೆದುಳಲ್ಲಿ ಕಸ ಇದೆ, ಇದು ಮನುಸ್ಮೃತಿ ಕಸ, ಅದು ತೆಗೆಯಕ್ಕೆ ಕಷ್ಟ. ಅದಕ್ಕೆ ಇವರು ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಮಾತಾಡ್ತಾರೆ, ಫೌಜಿಯಾ ತರನ್ನುಮ್ ಬಗ್ಗೆ ಮಾತಾಡ್ತಾರೆ, ವಿಷಾದ ವ್ಯಕ್ತಪಡಿಸ್ತಾರಂತೆ. ಏನು ಇವ್ರ ಮನಸ್ಸಿನಲ್ಲಿ ಇವ್ರು ಎಷ್ಟೇ ಸಾರಿ ಅಂದ್ರೂ ಕೂಡ ಅವರ ಮನಸ್ಥಿತಿ ಬದಲಾವಣೆ ಆಗಲ್ಲ. ಒಬ್ಬ ಮಹಿಳೆ, ಅದನ್ನು ಅಲ್ಪಸಂಖ್ಯಾತ ಮಹಿಳೆ, ಇವತ್ತು ಈ ಮಟ್ಟಕ್ಕೆ ಬಡ ಕುಟುಂಬದಿಂದ ಬಂದು ಇವತ್ತು ಕರ್ನಾಟಕ ರಾಜ್ಯದ ಏನು ಜನರ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಸೋಫಿಯಾ ಕುರೇಶಿ ಅವರಿರ್ಬೋದು, ಫೌಜಿಯಾ ಅವರಿರ್ಬೋದು, ಈ ಸಾವಿತ್ರಿಬಾಯಿ ಫುಲೆ ಅವರಿರ್ಬೋದು, ಹೆಣ್ಮಕ್ಳು ಮುಂದೆ ಬರಬಾರ್ದಂತ ಮುಂಚೆನೂ ಕೂಡ ಈ ಮನುಸ್ಮೃತಿಯ ಮನಸ್ಥಿತಿ ಇರುವಂಥ ಮನುವಾದಿಗಳು ಇವರು. ಸಾರಿ ಕೇಳಿದ್ರು ಅವ್ರ ಮನಸ್ಸು ಬದಲಾವಣೆ ಆಗೋದಿಲ್ಲ. ಇವರು